ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಜೋಸೆಫ್ ಲೋಬೋ ಶಂಕರ್ಪುರ. ಜೋಸೆಫ್ ಲೋಬೋ ಶಂಕರ್ಪುರ ನನ್ನ ಯೂಟ್ಯೂಬ್ ಚಾನಲ್ಗೆ ಮಗದೊಮ್ಮೆ ಎಲ್ಲ ನನ್ನ ರೈತ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ರೈತ ಮಿತ್ರರೇ, ಇವತ್ತು ನೀವು ಅದೆಷ್ಟೋ ವಿಡಿಯೋಗಳನ್ನು ಗೂಗಲಲ್ಲಿ ನೋಡಿರ್ತೀರ ಅಥವಾ ಯೂಟ್ಯೂಬ್ಗಳಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನೋಡಿರ್ತೀರ. ಒಂದೇ ಮರದಲ್ಲಿ 7-8 ವೆರೈಟಿಯ ಮಾವಿನ ಹಣ್ಣಿನ ಕಸಿ ಮಾಡುವಂಥದ್ದು. ಇದು ಒಂದು ಹಳೆಯ ಮರ, ಇದರಲ್ಲಿ ಹಣ್ಣುಗಳು ಆಗ್ತಾ ಇರಲಿಲ್ಲ. 1-2 ಹಣ್ಣುಗಳು ಆದರೂ ಅದರಲ್ಲಿ ಹುಳು ಆಗ್ತಾಯಿತ್ತು. ಅದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಈಗ ಒಂದೇ ಮರದಲ್ಲಿ 10-12 ಜಾತಿಯ ಗಿಡಗಳನ್ನು ಕಸಿ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಈಗಾಗಲೇ ಹಲವು ರೀತಿಯ ಸೊಯನನ್ನು ಇಲ್ಲಿ ತಂದಿದ್ದೇನೆ. ಹಲವು ಜಾತಿಯ ಸೊಯನನ್ನು ಇಲ್ಲಿ ತಂದಿದ್ದೇನೆ ನೋಡಿ. ಇದು ಬ್ಲ್ಯಾಕ್ ಮ್ಯಾಂಗೋ, ಕಸ್ತೂರಿ ಮ್ಯಾಂಗೋ ಅಂತ ಕರಿತೇವೆ. ಇದು ಮಿಯಾಜಾಕಿ ಮ್ಯಾಂಗೋ, ಥಾಯ್ ರೆಡ್ ಕ್ರೀಪರ್, ರೆಡ್ ಮ್ಯಾಂಗೋ, ಹೀಗೆ ಬೇರೆ ಬೇರೆ ಜಾತಿಯ ಮಾವಿನ ಸೊಯನನ್ನು ಇಲ್ಲಿ ತಂದಿದ್ದೇನೆ. ಈಗ ಒಂದೊಂದಾಗಿ ಇದಕ್ಕೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇನೆ. ಗ್ರಾಫ್ಟಿಂಗ್ ಹೇಗೆ ಮಾಡುವುದಂತ ತಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಈ ರೀತಿಯ ಸೊಯನನ್ನು ತಂದ ನಂತರ ಇದರ ಸಂಪೂರ್ಣವಾಗಿ ಎಲೆಗಳನ್ನು ತೆಗಿಬೇಕು. ಸ್ವಯಂ ಸ್ವಲ್ಪ ಎಳತಿದ್ರೆ ಒಳ್ಳೆಯದು. ಇಲ್ಲಿ ತಮಗೆ ಕಾಣ್ತಾ ಇದೆ ನೋಡಿ, ಇಷ್ಟರ ಮಟ್ಟಿಗೆ ಆದರೂ ಎಳತಿರಬೇಕು. ಮತ್ತು ಈ ಗಾತ್ರದ್ದೇ ಸೊಯನ್ ಇರಬೇಕು. ಇದಕ್ಕಿಂತ ದಪ್ಪಗಿಲ್ಲಾದರೆ ಕಸಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಗೆಲ್ಲಬೇಕು. ಹೀಗೆ ಸಾಧಾರಣ 1 ಅಡಿ ಅದಕ್ಕೆ ಕೊಂಬೆಗಳು ಬಂದ ತಕ್ಷಣ ಈ ರೀತಿಯಾಗಿ ಸ್ವಯಂ ರೆಡಿ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬಂದಂಥ ಕೊಂಬೆಗಳ ಒಂದು ಒಳ್ಳೆಯ ಕೊಂಬೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಇಂಥ ಸಪೂರ ಕೊಂಬೆಗಳು ಆಗೋದಿಲ್ಲ. ದಪ್ಪಗೆ ಇರುವಂಥ ಇದೇ ಗಾತ್ರದ ಕೊಂಬೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಆನಂತರ ಈ ರೀತಿಯಾಗಿ ಎಲೆಯನ್ನು ಇಲ್ಲಿ ನಾನು ಇವಾಗಲೇ ಕಟ್ ಮಾಡಿದ್ದೇನೆ. ಎಲೆಗಳನ್ನು ಕಟ್ ಮಾಡಿ ತೆಗಿಬೇಕು. ತದನಂತರ ನಮಗೆ ಎಷ್ಟು ಬೇಕು ಆ ಗಾತ್ರಕ್ಕೆ ಇದನ್ನು ಒಳ್ಳೆಯ ಹರಿತವಾದ ಆಯುಧದಿಂದ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ನೀವು ತೆಗೆದುಕೊಂಡ ಸ್ವಯನನ್ನು ಅದಕ್ಕೆ ಜೋಡಣೆ ಮಾಡುವುದಕ್ಕೋಸ್ಕರ ಎರಡೂ ಬದಿಯಲ್ಲಿ ಇಷ್ಟು, ಅದು ತುಂಬ ಸಾರಿ ಈ ಥರ ಕೊಯ್ಲು ಮಾಡಬಾರ್ದು. ಒಂದೇ ಸಾರಿ ಬರಬೇಕು. ತುಂಬ ಸರ್ತಿ ಆದರೆ ಅದರ ಜೀವಸತ್ವ ಲಾಸ್ ಆಗ್ತದೆ. ಇದು ಸ್ವಲ್ಪ ಸೂಕ್ಷ್ಮ ಕೆಲಸ. ಆಯುಧಗಳು ಮಣ್ಣು ಹಿಡಿದಂಥ ಆಯುಧಗಳು ಆಗೋದಿಲ್ಲ. ಬಹಳ ಜಾಗ್ರತೆಯಿಂದ ಇದನ್ನು ಮಧ್ಯಕ್ಕೆ ಓಪನ್ ಮಾಡಿ ಕೊಡಬೇಕು. ಆನಂತರ ಇದು ಕಸಿ ತಾಗಲಿಕ್ಕೆ ಯಾವುದೇ ರೀತಿಯ ಸೋಂಕು ಇದಕ್ಕೆ ಉಂಟಾಗಬಾರದೆನ್ನುವ ಉದ್ದೇಶದಿಂದ ಇದಕ್ಕೆ ನಾನು ಇಲ್ಲಿ ಅಲೋವೆರಾ ಜೆಲ್ಲನ್ನು ತಾಗಿಸ್ತಾ ಇದ್ದೇನೆ. ಬೇರೆ ಯಾವುದೇ ಕೆಮಿಕಲನ್ನು ಇದಕ್ಕೆ ತಾಗಿಸ್ತಾ ಇಲ್ಲ. ಇಲ್ಲಿ ನೋಡಿ, ಅಲೋವೆರಾ ಜೆಲ್ಲನ್ನು ತಾಗಿಸ್ತಾ ಇದ್ದೇನೆ. ಯಾವುದೇ ಸೋಂಕು ಬಾರದಾಗಿ ಇದನ್ನು ತಾಗಿಸುವಂಥದ್ದು. ಅಲೋವೆರಾ ಜೆಲ್ಲನ್ನು ಹಾಕಿ ಈ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ಇದು ಟೈಟಾಗಿ ಇದಕ್ಕೆ ಕೂರಬೇಕು. ಈ ರೀತಿಯಾಗಿ ಟೈಟಾಗಿ ಕೂರಬೇಕು. ತದನಂತರ ತಮಗೆ ಇಂಥದ್ದು ಆನ್ಲೈನ್ಗಳಲ್ಲಿ ಸಿಗ್ತದೆ, ಗ್ರಾಫ್ಟಿಂಗ್ ಟೇಪ್ ಅಂತ ಇದಕ್ಕೆ ಹೇಳ್ತೇವೆ. ಯಾವುದೇ ಪ್ಲಾಸ್ಟಿಕ್ಕನ್ನು ಹಿಡ್ಕೊಂಡು ಗ್ರಾಫ್ಟಿಂಗ್ ಮಾಡಿದರೆ ಆಗೋದಿಲ್ಲ. ಇಷ್ಟು ಉದ್ದದ ಗ್ರಾಫ್ಟಿಂಗ್ ಟೇಪನ್ನು ತಗೊಳ್ಬೇಕು. ಗ್ರಾಫ್ಟಿಂಗ್ ಟೇಪ್ ಎಷ್ಟು ಉದ್ದ ಬೇಕು ತಮ್ಮಗಳಿಗೆ ಬಿಟ್ಟದ್ದು. ಈ ರೀತಿಯಾಗಿ ಇದಕ್ಕೆ ಸುಂದಬೇಕು. ಸುಂದುವಾಗ ಎಷ್ಟು ಟೈಟ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಟೈಟಾಗಿ ಇದನ್ನು ಸುಂದಬೇಕು. ಯಾವುದೇ ಕಾರಣಕ್ಕೆ ಈ ಟೇಪ್ ಲೂಸ್ ಇರಬಾರ್ದು ಅಥವಾ ಇದರ ಒಳಗೆ ಗಾಳಿ ಆಡಬಾರ್ದು. ಗಾಳಿ ಆಡಿದರೆ ಗ್ರಾಫ್ಟಿಂಗ್ ಸರಿಯಾಗಿ ಆಗೋದಿಲ್ಲ.
ಕೊನೆಗೆ ಈ ರೀತಿಯಾಗಿ ಟೈಟಾಗಿ ಇದನ್ನು ಬಿಗಿಬೇಕು. ತುಂಬ ಟೈಟಾಗಿ, ಎಷ್ಟು ಟೈಟ್ ಆಗುತ್ತೆ ಅಷ್ಟು ಟೈಟಾಗಿ ಇದನ್ನು ಬಿಗಿಬೇಕು. ಈ ರೀತಿಯಾಗಿ ಹಾಕಿಕೊಂಡ್ರೆ ನಮ್ಮ ಕೆಲಸ ಮುಗಿಯಿತು. ಕೆಲವರು ಇದಕ್ಕೆ ಪೆಪ್ಸಿ ಪ್ಲಾಸ್ಟಿಕ್ ಅಥವಾ ಬೇರೆ ಯಾವುದಾದ್ರು ಪ್ಲಾಸ್ಟಿಕ್ ಕವರ್ ಮಾಡ್ತಾರೆ, ಅದು ಮಾಯಿಶ್ಚರ್ ಉಳಿಯಲಿಕ್ಕೋಸ್ಕರ. ಇಲ್ಲಿ ನೆರಳಿದೆ, ಅದಕ್ಕೋಸ್ಕರ ಅದರ ಅವಶ್ಯಕತೆ ಇಲ್ಲ, ನಾನು ಹಾಕ್ತಾ ಇಲ್ಲ. ಹೀಗೆ ಒಂದೇ ಗಿಡಕ್ಕೆ ಇಲ್ಲಿ ನೋಡಿ, ಈ ಕಡೆಯಿಂದಲೂ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇನೆ ಇವಾಗಲೇ. ಇಲ್ಲಿ ನೋಡಿ 7ರಿಂದ 8 ವೆರೈಟಿ ಗಿಡಗಳನ್ನು ಒಂದೇ ಗಿಡಕ್ಕೆ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೇನೆ. ನೋಡೋಣ ಮುಂದಿನ ವಿಡಿಯೋದಲ್ಲಿ ಇದು ಎಲ್ಲ ಸಕ್ಸಸ್ ಆದರೆ ತಮಗೆ ಮಗದೊಮ್ಮೆ ವಿಡಿಯೋ ಹಾಕಿ ತಿಳಿಸ್ತೇನೆ. ಇದೇ ರೀತಿ ತಾವು ಮನೆಯಲ್ಲಿ ಹೊಸ ಪ್ರಯೋಗಗಳನ್ನು, ಕೃಷಿ ಪ್ರಯೋಗಗಳನ್ನು ಮಾಡಿ ತಾವು ಸಕ್ಸಸ್ ಆಗಿ ಕೇವಲ ವಿಡಿಯೋಗಳನ್ನು ನೋಡುವುದು ಮಾತ್ರವಲ್ಲ, ತಾವು ಕೃಷಿಯಲ್ಲಿ ತೊಡಗಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೋಸೆಫ್ ಲೋಬೋ, ಶಂಕರ್ಪುರ.